ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೆಲ್ಲ ಆಗೋಯ್ತು ನೋಡ್ತೀಯ ಅಂಬಿಕಾ. ನನ್ನ ಮಗಳು ಇಷ್ಟು ದಿನ ನೋವಲ್ಲಿದ್ಲು, ಆದ್ರೆ ನಿಂಗೆ ಗೊತ್ತೇ ಆಗ್ಲಿಲ್ವಲ್ಲ. ನಾನು ನಮ್ಮ ಮನೆಯವ್ರನ್ನೆಲ್ಲ ನಂಬಿದ್ದೆ, ಆದ್ರೆ ಈತ ಅವ್ರು ಯಾರ ರೆಸ್ಪಾನ್ಸಿಬಿಲಿಟಿನೂ ಅಲ್ಲ, ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನೇ ನಾನು ಮರ್ತು ಬಿಟ್ಟಿದ್ದೆ. ಯಾಕೆ ನನ್ನಿಂದ ಇಂಥ ದೊಡ್ಡ ಮಿಸ್ಟೇಕ್ ಆಯ್ತು? ನಾನು ಒಳ್ಳೆ ಅಪ್ಪ ಅಲ್ಲ ಅಂಬಿಕಾ. ಐ ಆಮ್ ರಿಯಲಿ ಸಾರಿ. ಶರತ್, ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಸುಮ್ಮನೆ ನಿಮಗೆ ನೀವೇ ಹೀಗೆ ಬ್ಲೇಮ್ ಮಾಡಿಕೊಂಡು ಮನಸ್ಸಿಗೆ ಘಾಸಿ ಮಾಡ್ಕೋಬೇಡಿ. ಶರತ್, ನಿಮ್ಮನ್ನ ಈ ಥರ ನೋಡೋದಕ್ಕೆ ನನಗೆ ಸಂಕಟ ಆಗ್ತಿದೆ. ನಿಮಗೆ ಹೇಗೆ ಸಮಾಧಾನ ಮಾಡಲಿ ಅಂತ. ಇದರಲ್ಲಿ ನಿಮ್ದು ಯಾವ ತಪ್ಪು ಇಲ್ಲ ಬಾಸು. ನೀವ್ ಯಾಕೆ ನಡೆದಿದ್ದಕ್ಕೆಲ್ಲ ನಾನೇ ಕಾರಣ ಅಂತ ಹೊಣೆ ಹಾಕೊಳ್ತಿರೋದು? ಇಲ್ಲ ದುರ್ಗಾ, ಮನೇಲಿ ಏನಾಗ್ತಿದೆ ಅನ್ನೋದ್ರ ಕಡೆ ನಾನು ಸ್ವಲ್ಪ ಗಮನ ಕೊಟ್ಟಿದ್ರು ಇವತ್ತಿದಾಗ್ತಾ ಇರಲಿಲ್ಲ. ಇಲ್ಲ ಬಾಸು, ನೀವ್ ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ಇವಾಗ ನೋಡಿ, ಮೇಲಿರೋನು ನಾನು ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತಾನೆ ಅಪ್ಪ ಅಮ್ಮನ ಸೃಷ್ಟಿ ಮಾಡಿದ್ದಾರೆ ಅಂತ ಅಂತಾರೆ. ಹಾಗಂತ ಅವನೇನು ತಪ್ಪೇ ಮಾಡಿಲ್ವಾ? ಅನ್ಯಾಯ ನಡೀತಿದ್ರು ಅದನ್ನ ತಡೀದೆ ಕಣ್ಮುಚ್ಕೊಂಡ್ ಕೂರಲ್ವಾ? ಎಲ್ಲಾರ ಹತ್ರ ಪೂಜೆ ಮಾಡಿಸ್ಕೊಳ್ಳೋನೆ ತಪ್ಪು ಮಾಡ್ತಾನೆ ಅಂದ್ಮೇಲೆ ಇನ್ ನಾವು ಮನುಷ್ಯರು, ನಾವು ತಪ್ಪು ಮಾಡದೆ ಇರೋದಕ್ಕೆ ಹೇಗ್ ಸಾಧ್ಯ? ತಂದೆ ತಾಯಿ ಯಾವ ತಪ್ಪು ಮಾಡಬಾರ್ದು ಅಂತ ಜನ ನಿರೀಕ್ಷೆ ಮಾಡ್ತಾರೆ, ಆದ್ರೆ ಅದ್ ಹೇಗ್ ಸಾಧ್ಯ? ತಂದೆ ತಾಯಿನೂ ಮನುಷ್ಯರೇ ಅಲ್ವಾ ಬಾಸು? ಎಲ್ರೂ ತಪ್ಪು ಮಾಡ್ತಾರೆ, ನೀವು ತಪ್ಪು ಮಾಡ್ತೀರಾ, ನಾನು ತಪ್ಪು ಮಾಡ್ತೀನಿ. ಹಾಗಂತ ಯಾವಾಗ್ಲೂ ಮಗು ಕಡೆ ಗಮನ ಕೊಡ್ಕೊಂಡ್ ಕೂರೋಕೆ ಇಲ್ಲಿ ಯಾರಿಗೂ 100 ಕಣ್ಣು 100 ಕಿವಿ ಇರಲ್ಲ ಅಲ್ವಾ ಬಾಸು? ಯಾರೇ ಆಗ್ಲಿ ತಮ್ಮ ಮಗುಗೆ ನೋವಾಗ್ತಿದೆ ಅಂದ್ರೆ ಅದನ್ನ ನೋಡ್ಕೊಂಡು ಸಹಿಸ್ಕೊಂಡ್ ಕುತ್ಕೊಳಕ್ ಆಗತ್ತಾ? ನೀವೇ ಹೇಳಿ. ಎಲ್ಲ ಅಪ್ಪ ಅಮ್ಮನು ತಮ್ಮ ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟೆ ನೋಡ್ಕೊಳ್ಳೋದು, ಆದ್ರೆ ಒಂದೊಂದ್ಸಲ ಹೀಗಾಗತ್ತಷ್ಟೆ. ಹಾಗಂತ ನಿಮ್ಮನ್ನ ನೀವು ದೂಷಣೆ ಮಾಡ್ಕೊಂಡು ನಿಮ್ ಮನ್ಸಿಗೆ ತಗೊಂಡು ಹಿಂಸೆ ತಗೋಬೇಡಿ ಬಾಸು. ಛೇ, ನಮ್ಮ ಮಕ್ಕಳನ್ನ ನಾವ್ ಇನ್ನೂ ಚೆನ್ನಾಗಿ ನೋಡ್ಕೋಬಹುದಿತ್ತು ಅನ್ನೋ ಪಾಪ ಪ್ರಜ್ಞೆ ಎಲ್ರಿಗೂ ಕಾಡುತ್ತೆ. ಆದ್ರೆ ಎಲ್ಲ ಅಪ್ಪ ಅಮ್ಮನು ತಮ್ಮ ಮಕ್ಕಳನ್ನ ತಮ್ಮ ಶಕ್ತಿ ಮೀರೆ ನೋಡ್ಕೊಳ್ಳೋದು. ಹತ್ತು ಮಕ್ಕಳನ್ನ ಹೆತ್ತು ಸಾಕಿ ಬೆಳೆಸಿರೋ ತರ ಮಾತಾಡ್ತಾ ಇದೀಯ. 10 ಮಕ್ಕಳನ್ನ ಬೆಳೆಸ್ಲೇಬೇಕು ಅಂತ ಏನಿಲ್ಲ ಬಾಸು. ನಿಮ್ಮನ್ನ ನೋಡಿದೀನಲ್ಲ, ಮಗುನ ನೋಡ್ಕೊಳ್ಳೋ ಜವಾಬ್ದಾರಿ ಹೇಗಿರುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ಅರ್ಥ ಮಾಡ್ಕೊಂಡಿದ್ದೀನಿ ಬಾಸು. ನೀವು ಸುಮ್ಮನೆ ಬೇಜಾರು ಮಾಡ್ಕೋಬೇಡಿ. ಪುಟ್ ಮೇಡಮ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವು ಪರಿಪೂರ್ಣ ಅಪ್ಪ ಅಲ್ಲದೆ ಇರ್ಬೋದು, ಆದ್ರೆ ಪುಟ್ ಮೇಡಮ್ಗೆ ನೀವು ತುಂಬಾ ಒಳ್ಳೆ ಅಪ್ಪ. ನನ್ನ ಮಾತು ಸರಿಯಾಗಿ ನೆನ್ಪಿಟ್ಕೊಳ್ಳಿ ಬಾಸು. ಪುಟ್ ಮೇಡಮು ಮುಂದೆ ಒಂದಿನ ನಿಮಗೆ ಈ ಮಾತು ಹೇಳೇ ಹೇಳ್ತಾಳೆ.
ಅದೇ ಕನಸು. ನಂಗೆ ಯಾಕೆ ಪದೇ ಪದೇ ಅದೇ ಕನಸು ಬೀಳ್ತಿದೆ? ಮನೆ ಒಳಗಡೆ ಇರೋ ಹೆಂಗ್ಸ್ ಯಾರು? ಛೇ, ಇದೊಳ್ಳೆ ಇಕ್ಕಟ್ಟಾಯ್ತಲ್ಲ. ದುರ್ಗಾನ ಹತ್ರ ನಾನು ನಿನ್ನ ಅಕ್ಕ ಅಂತ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಶರತ್ ಮಾಯಾ ಮದುವೆ ನಿಲ್ಲಿಸಿ ಶರತ್ ದುರ್ಗಾ ಮದುವೆ ಮಾಡಿಸ್ಬೇಕು. ಅದನ್ನು ಇವಳ ಹತ್ರ ನೇರವಾಗಿ ಹೇಳ್ಕೊಳ್ಳೋದಕ್ಕೂ ಆಗ್ತಿಲ್ಲ. ಏನು ಮಾಡಲಿ? ಏನ್ ಮಾಡ್ತೀರಾ? ನೀವು ಏನೋ ಹೇಳ್ತಿದ್ರಿ. ಅದು ಮನೆಗೆ ಹೋಗಿ ಏನು ಅಡುಗೆ ಮಾಡಲಿ ಅಂತ ನಾನೇ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಅಷ್ಟೇನಾ? ಯಾಕೆ ದುರ್ಗಾ, ಏನಾಯ್ತು? ಯಾಕೆ ಸುಸ್ತಾಗಿದ್ಯಾ? ಮುಖ ಎಲ್ಲ ಬಾಡೋಗಿದೆ, ಏನಾಯ್ತು? ನಂಗೆ ಮತ್ತೆ ಅದೇ ಕನ್ಸು ಬಿದ್ದಿತ್ತು. ಕನ್ಸ? ಮತ್ತೆ ಬಿತ್ತ? ಯಾವ ಕನಸು? ಅದರಿಂದ ನೀನು ಇಷ್ಟೊಂದು ಡಿಸ್ಟರ್ಬ್ ಆಗಿದ್ಯಾ? ಅವಾಗವಾಗ ನಂಗೆ ಬೆಂಕಿ ಹೊತ್ಕೊಂಡು ಉರಿತಿರೋ ಒಂದ್ ಮನೆ ಕನ್ಸು ಬೀಳುತ್ತೆ. ಆ ಸುಟ್ಟೋಗಿರೋ ಮನೆಯಿಂದ ಒಬ್ಳು ಹೆಂಗ್ಸು ನನ್ ಕಾಪಾಡಿ ಕಾಪಾಡಿ ಅಂತ ಕೂಗ್ತಿರ್ತಾಳೆ. ಆ ಹೆಂಗ್ಸ್ ಯಾರು? ಅವಳು ಯಾಕೆ ನನ್ ಕರಿತಿರ್ತಾಳೆ? ಆ ಮನೆ ಯಾವುದು? ನಂಗೆ ಒಂದು ಗೊತ್ತಾಗಲ್ಲ. ಆ ಕನ್ಸು ಬಿದ್ದಾಗೆಲ್ಲ ನನ್ನ ಮನ್ಸಲ್ಲಿ ಒಂಥರ ಕಸಿಬಿಸಿ. ಆ ಹೆಂಗಸು ನಾನೇ ಅಲ್ವಾ? ದುರ್ಗಾ ಯಾಕೆ ನನ್ನ ಕನ್ಸು ಕಾಣ್ತಿದ್ದಾಳೆ? ಅವಳಿಗೆ ಹೇಗೆ ನನ್ನ ಕನ್ಸು ಬೀಳಕ್ ಸಾಧ್ಯ? ಆ ಕನ್ಸು ಬಿದ್ದಾಗೆಲ್ಲ ನಂಗೆ ಒಂಥರ ಸಂಕಟ ಆಗುತ್ತೆ ದೇವಿಯವ್ರೆ. ಅದನ್ನ ಮಾತಲ್ಲಿ ವಿವರಿಸಕ್ಕೂ ನಂಗೆ ಗೊತ್ತಾಗ್ತಿಲ್ಲ. ಅದು ಕನ್ಸಲ್ಲ, ನಿಜ ಅನ್ಸುತ್ತೆ. ಪಾಪ ಆ ಹೆಂಗ್ಸ್ ಯಾರೋ ಏನೋ. ದುರ್ಗಾ, ನಿನ್ಗೆ ಯಾವತ್ತಾದ್ರೂ ಅವಳ ಮುಖ ಕಾಣಿಸಿದ್ಯಾ? ಇಲ್ಲ. ಮೊದ್ಲು ನನ್ನದು ನಮ್ಮಮ್ಮನ ಕನ್ಸು ಅನ್ಕೊಂಡೆ. ಮನ? ಹೌದು, ನಮ್ಮಮ್ಮ ಕೂಡ ಬೆಂಕಿಲೇ ಸುಟ್ಟು ಸತ್ತೋಗಿದ್ದು. ಈ ತಾಯಿ